ಸರ್ ತಮ್ಮ ಹೆಸರು? ಮಾದೇವ್. ಮಾದೇವ್ ಅವರೇ, ಇಲ್ಲಿ ನಾನು ಕೇಳಿರೋ ಪ್ರಕಾರ ಶ್ರವಣಕುಮಾರ ಅಂತ ಒಬ್ಬ ರಾಜ ಇರ್ತಾನೆ, ನಾಯಕ ಇರ್ತಾನೆ. ಆ ನಾಯಕ ಮಾಂತ್ರಿಕ ಶಕ್ತಿಗಳನ್ನೆಲ್ಲ ಕಲಿತು ಇಲ್ಲಿರೋ ಎಷ್ಟೋ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಿರ್ತಾನೆ. ಅವ್ರನ್ನೆಲ್ಲ ಕಾಪಾಡಕ್ಕೆ ಬಂದಂತ ವೀರನೇ ನಮ್ಮ ಮಾದಪ್ಪ ಅಂತ ನಂಬಿದೀವಿ. ಸೊ ಇದ್ರ ಬಗ್ಗೆ ಏನ್ ತಿಳ್ಸಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಅದು ಸುತ್ತೂರು ಮಠದಲ್ಲಿ ಬಂದು ಅದು ಶಿವ ಶ್ರಾವಣನಿಗೆ ವರ ಕೊಟ್ಬಿಟ್ಟ. ವರ ಕೊಟ್ಟದ್ದ ವರ ತಗೋಕಾಯ್ತಲ್ಲ ಶಿವನ ಕೈಲಿ. ಇವನು ಸಂಹಾರ ಮಾಡೋಕೆ ಏನು ಮಾಡಿದ್ರು, ಮಾದಪ್ಪ ಗಗನ ಮಠದಲ್ಲಿ ಹೋಯ್ತಾ ಇರ್ಬೇಕಾರೆ ಶಿವ ಕೂಗ್ದ, ಹಿಂಗೆ ಇಂತಿನೊಬ್ಬ ಈ ಥರ ಅವನಕನಪ್ಪ ಕದಿಮ ಏನು ಮಾಡೋದು ಅಂದರು. ಅದಕ್ಕೆ ಸ್ವಾಮಿ ನಿಮ್ಮ ಕೈಲಿ ಆಗೋದಿಲ್ಲ ಅಂದರು ಮಾದಪ್ಪ. ಇಲ್ಲ ಕಣಪ್ಪ ನಾ ವರ ಕೊಟ್ಟಿವಿ, ವರ ತಗೋಕ್ಕಾಗೋದಿಲ್ಲ ಹಿಂದಕ್ಕೆ ಅಂದರು. ವರ ತಗೋಕ್ಕಾಗೋದಿಲ್ಲ ಅಂದರು. ಆ ಥರ ಆದಮೇಲೆ ಈ ನಾನು ಬರಬೇಕಾದ್ರೆ ದರೆಗೆ ನಾ ಬರಬೇಕಾದ್ರೆ ಮೂತ್ರದಲ್ಲಿ ಸೂತ್ಗ, ಕಣ್ಣಲ್ಲಿ ಗೀಜಿಗೆ, ಮೂಗಲ್ಲಿ ಗೊಣ್ಣೆ, ಬಾಯಲ್ಲಿ ಎಲ್ಲನೂ ಬಿಟ್ಟು ಬರಬೇಕು. ಅದೇನು ಹೇಳಪ್ಪ ಶಿವ ಅಂತ ಉತ್ತರಾಜಮ್ಮ ಚಂದ್ರಶೇಖರ ಮೂರ್ತಿ ಅಂದ್ಬಿಟ್ಟು ಸುಮಾರು ವರ್ಷದಿಂದ ಮಕ್ಕಳಿಲ್ದೇ ಅವರು ತಪಸ್ ಮಾಡೋದು, ತವರೆ ಕೊಳದಲ್ಲಿ ಹೋಗಿ ಶಿವ ಪೂಜೆಗೆ ಹೂ ತಗೊಬರೋದು ಇವೇ ಮಾಡ್ತಾಯಿದ್ರು. ಈ ಶಿವ ಅಂತ ನೋಡಪ್ಪ ತವರೆ ಪುಷ್ಪದಲ್ಲಿ ಕೊಳದಲ್ಲಿ ನೀವು ನಿಮಗೊಂದು ಇದು ಹೇಳ್ತೀನಿ, ಅಲ್ಲಿ ಬಂದು ನೀವು ತವರ ಹೂಗೆ ಸೇರ್ಕೋಬೇಕು. ಅವರು ತಗೊಬಂದು ಶಿವ ಪೂಜೆ ಮಾಡ್ತಾರೆ. ಆ ಶಿವ ಪೂಜೆ ಮಾಡುವಾಗ ಲಿಂಗಕ್ಕೆ ಸೇರ್ಕೋಬೇಕಲ್ಲಪ್ಪ, ಇದೇ ಒಂದು ದಾರಿ. ಲಿಂಗಕ್ಕೆ ಧರಿಸಿದಾಗ ಅಲ್ಲಿಂದ ಬರಬೇಕು ಅಂದರು. ಅಲ್ಲಿಂದ ಅಲ್ಲಿ ಏನು ಮಾಡೋದು, ಇವರು ಹೋಗಿ ತಪಸ್ಸು ಮಾಡಿ ಬೆಳಗಿನ ಜಾವ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಮಾದಪ್ಪ ಆ ಪುಷ್ಪಕ್ಕೆ ಬಂದುಬಿಟ್ರು. ಪುಷ್ಪಕ್ಕೆ ಬಂದು ಪುಷ್ಪದಿಂದ ಈ ಲಿಂಗಕ್ಕೆ ಬರ್ತಲ್ಲ, ಲಿಂಗದಲ್ಲಿ ಹೂ ಮುಡಿಸಿರಲ್ಲ, ಹೂ ಮುಡಿಸಿದ ತಪಸ್ಸು ಮಾಡ್ತಾ ಇರಲ್ಲ, ಕಣ್ಣು ಮುಚ್ಕೊಂಡು ಆ ಲಿಂಗದಿಂದ ಲಿಂಗ ಇದಾಗಿ ಉಳ್ಳುಳ್ಕ ಬಂದರು ಮಾದಪ್ಪ. ಉಳ್ಳುಳ್ಕ ಬಂದಮೇಲೆ ಅಲ್ಲಿ ಅವರು ಕೇಳಿದ್ರು, ಏನು ಸ್ವಾಮಿ ಅಂತ ಶಾಸ್ತ್ರ ಕೇಳಿದ್ರು ಇವ್ರು ಹುಟ್ಟಿರೋಗಳಿಗೆ ಅಂತ. ಇಲ್ಲಪ್ಪ ಅವರು ಮಾದಪ್ಪ ಲೋಕ ಸಂಚಾರಿ ಆಯ್ತಾರೆ ಮಾದಪ್ಪ ಅಂದ್ಬಿಟ್ಟು ಅವ್ರ ಹೆಸರು. ನಿಮ್ಮ ತಾವಿದ್ರೆ 10 ವರ್ಷ ತಪ್ಪರು 12 ವರ್ಷ ಇರ್ತಾರೆ. 12 ವರ್ಷದ ಮೇಲೆ ನಿಮ್ಮ ತಾವು ಇರೋದಿಲ್ಲ ಅಂತ ಕಣಪ್ಪ. ನಿಮ್ಮ ಎಷ್ಟೇ ಸಾಕಿದ್ರು ಲೋಕ ಸಂಚಾರಿಯಾಗೆ ಹೋಯ್ತಾರೆ ಅವರು. ಮುಂದೆ ಒಬ್ಬರು ಶ್ರವಣ ಅಂತ ಹಾಕೋದವ್ರು ಮೆರೀತಾರೆ. ಮೆರೆಯವನ್ನೆಲ್ಲ ಮಟ್ಟ ಮಾಡೋಕ್ಕೆ ಮಾದಪ್ಪ ಹೋಗೋದು ಅಂತಂದ್ಬಿಟ್ಟು ಏನು ಮಾಡಿದ್ರು, ಇದು ಮಾಡಿದ್ರು. ಸುತ್ತೂರು ಮಠದಲ್ಲಿ ಅಲ್ಲಿಂದ ಬಂದಮೇಲೆ 12 ವರ್ಷಕ್ಕೆ ಸುತ್ತೂರು ಮಠಕ್ಕೆ ಸೇರಿಸ್ತಾರೆ. ಸುತ್ತೂರು ಮಠಕ್ಕೆ ಸೇರಿಸ್ಬಿಟ್ಟು ವಿದ್ಯಾಭ್ಯಾಸ ಎಲ್ಲ ಓದಿ ಪಾದಿ ಎಲ್ಲ ಮಾಡ್ತಾ ಇರ್ತಾರೆ. ಹೂವು ತಗೊಬರೋಕೆ ಹೋಗ್ತಾರೆ. ಅವ್ರು ಹೂ ತಗೊಬರೋದು ಇವರೊಬ್ಬರೇ ವಚರ್ಗೆ ಹೋಗ್ತಾರೆ, ಅವರೇ ವಚರ್ಗೆ ಹೋಗ್ತಾರೆ. ಇವರು ಆ ಹೂ ಅಲ್ಲಿ ಒದ್ದಗೋಸಮೆಲ್ಲ ಹಿಡಿದ್ಬಿಟ್ಟು ಕೊಳಗಜ್ಬಿಟ್ಟು ತರವರಿ ಪುಷ್ಪ ಅವ್ರು ತಗೋಗುವೆಲ್ಲ ಒಣಗೋಗಿರುತ್ತೆ, ಬಡೋಗಿರುತ್ತೆ. ಸ್ವಾಮಿಗಳು ಏನು ಮಾಡ್ತಾರೆ, ಇದೇನೆಯ ನಿಮ್ಮ ತರೋದೆಲ್ಲ ಹಿಂಗದೆ, ಅವ್ರು ತಂದರೆ ಹಂಗದಲ್ಲವ ಮಾದೇ ಇದು ಅಂತ ಇನ್ನೂ ಹೆಸರು ಕಟ್ಟಿಲ್ಲ, ಇದು ಮಾಡ್ತಾರೆ. ಹಾಗಂದ್ರೆ ಇಲ್ಲ ಸ್ವಾಮಿ, ಒಬ್ಬ ಇಬ್ಬರು ನೋಡ್ಕೋತಾರೆ. ಇಲ್ಲ ಸ್ವಾಮಿ ಆ ಹೂಲಿನೆಲ್ಲ ಹಿಡ್ಕೊ ಹೋಗ್ತಾನೆ, ಕೊಳಕ ಹಚ್ಬಿಡ್ತಾನೆ ಸ್ವಾಮಿ, ಏನು ನೀವು ಹೇಳ್ತಾ ಇರೋದು ಅಂದ್ಬಿಟ್ಟು ಸ್ವಾಮಿಗಳು ಮರದ ಮೇಲೆ ಬಂದು ಕೊಳತವು ಒಂದು ಮರದ ಮೇಲೆ ಬಂದು ನೀವು ಕೂತ್ಕೋತಾರೆ. ಇವರು ಮಾದಪ್ಪ ಅದೇ ಕೆಲಸ ಮಾಡ್ತಾಯಿರ್ತಾರೆ. ಆಗ ಸ್ವಾಮಿಗಳಿಗೆ ಭಯ ಆಗ್ಬಿಡ್ತಾವೆ, ಯಾರೋ ಇವನು ಸಾಮಾನ್ಯವಲ್ಲ ಅಂದ್ಬಿಟ್ಟು ಬಪ್ಪ ಇಲ್ಲಿ ಅಂತಾರೆ. ಅಲ್ಲಿಂದ ಹೋಗಿ ಇದಾದಮೇಲೆ ಏನು ನೀನು ಎಲ್ಲಿಂದ ಬಂದೆ ಸ್ವಾಮಿ, ಇಲ್ಲಿಂದ ಹಿಂಗೆ ಬಂದು ಯಾಕೆ ಸ್ವಾಮಿ ನೀನು ನೋಡಪ್ಪ ಇನ್ನೊಂದು ವಾರ ಟೈಮು, ಒಂದು ವಾರಕ್ಕೆ ಮುಂದಕ್ಕೆ ದಯ ಮಾಡುವಂತಾರೆ. ದಯ ಮಾಡುವಂದಾಗ ಮಾದಪ್ಪ ಅಂತಾರೆ, ನಾನು ಸ್ವಾಮಿ ದಯ ಮಾಡ್ಬೇಕಾದ್ರೆ ನನಗೆ 5 ದೀಕ್ಷೆ ಕೊಡಬೇಕು ನನಗೆ ಅಂತಾರೆ. ಏನಪ್ಪ ಅಂತಾರೆ, ಮಾತಿಗೆ ಮರದೇವರು, ಲೀತಿಗೆ ಲಿಂಗಯ್ಯ, ದುಡುಕ್ಕೆ ದುಂಡುಳ್ಳು ಮಾದೇವ, ಚಂದಕ್ಕೆ ಚಂದ್ರಶೇಖರ ಮೂರ್ತಿ, ಮೆಚ್ಚು ಬಂದವ್ರಿಗೆ ಶನಿದೇವನಾಗಿ ನಾನು ಅವ್ರಿಗೆ ಕಾಡಿಸ್ತೀನಿ, ನನಗೆ ಇಷ್ಟು ಕೊಡುವಂದಾಗ ವರ ತಗೊಂಡು ಅಲ್ಲಿಂದ ಹೊರ ತಗೊಂಡು ದಯ ಮಾಡಪ್ಪ ಅಂದ್ಬಿಡ್ತಾರೆ. ಸ್ವಾಮಿಗಳೇ ಬೇದ್ಬಿಡ್ತಾರೆ ಬಾಯದಿಂದ. ಕುಂತೂರು ಅಂತ ನೋಡಿ, ಕುಂತೂರು ಮಠದಲ್ಲಿ ತಪಸ್ಸು ಮಾಡಿ ಎಲ್ಲ ಮಾಡಿ ಅಲ್ಲಿ ಇದು ಮಾಡ್ಕೊಂಡು ಅಲ್ಲಿಂದ ಮುಳ್ಳಿಗುಡ್ಡಕ್ಕೆ ಬರ್ತಾರೆ. ಮುಳ್ಳಿಗುಡ್ಡಲ್ಲಿ ತಪಸ್ಸು ಇದು ಮಾಡ್ತಾ ಇರ್ತಾರೆ. ಇದು ಮಾಡ್ಕೊಂಡಿದ್ದಾಗ ಇಲ್ಲಿ ಸುತ್ತಮುತ್ತ ನೋಡಿದಾಗ ಈ ನರ್ಮಾರು ಸ್ವಲ್ಪ ನನ್ನ ಕಣ್ಣಿಗೆ ಮರೆಯಲಿ ಅಂದ್ಬಿಟ್ಟು ಅಲ್ಲಿಂದ ಬಂದು ಕಾಮಗಾರಿಗೆ ಬರ್ತಾರೆ. ಕಾಮಗಾರಿಯಲ್ಲಿ ತಪಸ್ಸು ಇದು ಸಿಂಗಲೂರು ಕಟ್ಟಬಸಪ್ಪನ ಬಂದು ಕಟ್ಟಬಸಪ್ಪನಿಗೆ ಹೇಳ್ತಾರೆ, ನಾನು ಬರೋ ಪರ್ಸ್ಗೆಲ್ಲ ನೀನು ಆಶೀರ್ವಾದ ಮಾಡಿ ಒಳ್ಳೇದು ಮಾಡಿ ಕಳಿಸು ಬಸಪ್ಪ ಅಂತಾರೆ. ಆಯಿತು ಅಂತಾರೆ. ಅಲ್ಲಿಂದ ಬಂದು ಅಲ್ಲಿಂದ ಕಾಮಗಾರಿಯಿಂದ ಬಂದು ತಾಳ್ಬೆಡ್ತಲ್ಲಿ ತಪಸ್ಸು ಮಾಡಿ ಬಂದು ಆನೆ ತಲೆ ದುಮ್ಮಿಗೆ ಬರ್ತಾರೆ. ಮನಗಿರಿದಾಗ ಮಾದಪ್ಪ ಕೂತಿದಾಗ ಬಂದು ಆನೆ ಬರ್ತದೆ. ಆನೆ ಬಂದು ಸೊಂಡ್ಲು ಕೊಡ್ತದೆ ನಿದ್ದೆ ಮಾಡೋಕ್ಕೆ. ಸೊಂಡ್ಲು ಕೊಟ್ಟಾಗ ನಿದ್ದೆ ಮಾಡಿದ ಮೇಲೆ ಅದು ಆನೆ ತಲೆ ದಿಮ್ಮ ಅಂತ ಹೆಸರಿಡ್ತಾರೆ. ಅಲ್ಲಿಂದ ಬಂದಾಗ ಇಲ್ಲಿ ಶ್ರವಣ ಅಂತಗೋದು ಮೆರೀತಾ ಇರ್ತಾನೆ. ಇಲ್ಲಿ ಮಾದಪ್ಪ ಅಲ್ಲ ಅವನ ಮನೆ ಅಲ್ಲ, ಅರಮನೆ ತಕ್ಕ ಹೋಗೋದಕ್ಕೂ ಯಾರೋ ನೀನು ಶ್ರವಣ ಅಂತಂದ್ರೆ ಮಾದಪ್ಪ ಅಂತ ಇವನಂದರು. ಅವರು ಮಾದರಿ ಚೆನ್ನೈ ಅಂತ ಕಬಿಟ್ಟ ಶ್ರವಣ. ಏನೋ ಮಾದರಿ ಚೆನ್ನಯ್ಯ ನನಗೊಂದು ಜೊತೆ ಕೆಮ್ಮಾಳಿಗೆ ಬರಬೇಕು ಮಾಡಬೇಕು ಅಂತಾರೆ. ಇದೇ ಒಂದು ಟೈಮು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಅಲ್ಲೊಬ್ಬ ಮಾದರಿ ಚೆನ್ನಯ್ಯ ಅಂತ ಇರ್ತಾನೆ. ಅವರ ಕೂಗ್ತಾರೆ ಮಾದಪ್ಪ ಅವರು ಗೊತ್ತಿಲ್ಲದ ರೀತಿ ಅವನು ಅಳತೆ ತಗೋ ಅಂತಾರೆ. ಅಳತೆ ತಗೊಂಡು ಅಲ್ಲಿಗೆ ಅಳತೆ ತಗ ಬರ್ತಾರೆ. ಅಳತೆ ತಗ ಬಂದಮೇಲೆ ಇವ್ನಿಗೆ ಇದೇ ಒಂದು ಸಂಹಾರ ಮಾಡೋಕೆ ಅಂತಂದ್ಬಿಟ್ಟು ಅವ್ರು ತಪಸ್ಸು ಎಲ್ಲನೂ ಮಾಡಿ ಉರಿ ತುಂಬಿಡ್ತಾರೆ. ತಗೋಯ್ತಾರೆ. ತಂದಪ್ಪ ಅಂತಾರೆ. ತಂದಪ್ಪ ಅಂತಲೇ ತಂದೆ ಅಂತಾರೆ. ಹಂಗೂ ಶ್ರವಣನಾಟ ಬಿಡಲಿಲ್ಲ. ಮೆರಕ ಬರ್ತಾನೆ, ತುಳಿ ಅಲ್ಲಿ ಅಂತಾರೆ. ತೊಳೆದು ಪಾದ ಮುಳುಗೋದ್ಕು ದಿಗ್ನತ್ಕತ್ತೆ. ದಿಗ್ನತ್ಕೋದ್ಕು ತ್ರಿಶೂಲ ತಕ್ಕ ತೊಳೆದು ಎದೆ ಮೇಲೆ ಮಾಡಿದಾಗ 33 ಕೋಟಿ ದೇವರು ಮನೆದವರು ಶಿವನೇ ಸುದ ಅವನಿಗೆ ಇದ್ರತಿರಾಗಿ ಅವ್ರು ಇದು ಮಾಡೋಕ್ಕಾಯ್ತಿಲ್ಲ.
ಆಗ ಎದೆ ಮೇಲೆ ಯಾವಾಗ ಕಲ್ಲು ಮಡಗ್ತಾ ಎತ್ತಿ ಕಲ್ಮಲ ಅಂದ್ಬಿಟ್ಟಿದ್ದೆ ಸಾವಿರಾರು ಎಷ್ಟು ಜನ ಇದ್ರೆ ಅಷ್ಟೇನು ಕಲ್ಮಲ ಏನು ಮಾಡಿಬಿಡ್ತಾರೆ. ಆ ಕಲ್ಲು ಮೇಲೆ ಏನು ಮಾಡಿದಾಗ ಶ್ರಾವಣ ಸಂಹಾರ ಮಾಡಿಬಿಟ್ಟು ಅಲ್ಲಿಂದ ಬಂದು ಇಲ್ಲಿ ಬೇಡ್ತಲ್ಲಿ ಬೇವನಟ್ಟಿ ಕಾಳಿ ಅಂತ ಇರ್ತಾಳೆ, ಅವಳಿಗೆ ಬಡತನ. ಆ ಬಡತನದಲ್ಲಿ ಮಾದಪ್ಪ ಅಂತ ಬೇಡ್ತಾ ಇರ್ತಾಳೆ. ಸಿರಿ ಸುಖ ಸಂಪತ್ತನ್ನೆಲ್ಲ ಕೊಟ್ಟು ಮಾದಪ್ಪನೇನಿಲ್ಲ, ನಾ ಬರ್ತೀನಿ 3 ಇಡಿ ಭಿಕ್ಷೆ ಹಾಕಬೇಕು, ನನಗೆ 3 ಕಾಣಿಕೆ ಹಾಕಬೇಕು, ಇನ್ನೇನು ಕೊಡಬೇಡ, ನೀನು ಬಡತನೆಲ್ಲ ಹೋಗ್ಲಾಡಿಸಿ ಸಿರಿ ಸುಖ ಸಂಪತ್ತು ಕೊಡ್ತೀನಿ ಅಂತ ಮಾದಪ್ಪ ಹೇಳ್ತಾರೆ. ಮಾದಪ್ಪ ಆ ಥರ ಹೇಳ್ಮೇಲೆ ಏನು ಮಾಡ್ಬಿಡ್ತಾಳೆ, ಆಯ್ತು ಕಣಪ್ಪ ಅಂತ ಒಪ್ಕೋತಾಳೆ. ಎಲ್ಲನೂ ಸುಮಾರು ವರ್ಷ ಆದಮೇಲೆ ಎಲ್ಲ ಸಿರಿ ಸುಖ ಸಂಪತ್ತು ದವಸ ಧಾನ್ಯ ಅರಮನೆ ಎಲ್ಲ ಸಾವಿರಾರು ಆಳುಗಳು ಗೇಯುವಂಗೆ ಎಲ್ಲ ಸಿರಿ ಸುಖ ಸಂಪತ್ತು ಬರ್ತದೆ. ಆ ಬಂದಮೇಲೆ ಏನು ಮಾಡ್ದೆ ಮಾದಪ್ಪ ಭಿಕ್ಷಕ್ಕೆ ಬಂದಾಗ ಇವಳು ಮರ್ಸ್ಬಿಟ್ಟು ಆದ, ಯಾರಯ್ಯ ನೀ ಜಂಗುಮ ದೂರ ಹೋಗಯ್ಯ ಹಂಗೆ ಹಿಂಗೆ ಅಂದ್ಬಿಟ್ಟು ಬಾಯ ಬಂದಂಗೆಲ್ಲ ಬೈತಾಳೆ. ಮಾದಪ್ಪ ಸಾರಿ ಹೇಳ್ತಾನೆ, ನೋಡಮ್ಮ ನೀ ಹಿಂದೆ ಯಾವ ಕಡ್ತಲ್ಲಿದ್ದೆ, ಏನು ಮಾಡಿದೆ, ಹೋಗಯ್ಯ ನೀನು ಯಾರು, ನಿನ್ನ ಹೆಡ್ತಿ ಇಟ್ಟು ತಗೊಂಬಂದು ಕೊಟ್ಟಿದ್ದೆ, ನೀವು ಹೊಲ ಉತ್ತಿದ, ಏನೂ ಇಲ್ಲ, ನಿನ್ಗೆ ಯಾವುದು ಕೊಡಿದ್ರೆ ಹೋಗು ಭಿಕ್ಷೆನೆ, ಹಂಗೆ ಅಂತಾರೆ. ಹಂಗಂದಾಗ ಅಲ್ಲಿ ಮಾದಪ್ಪ ಇಷ್ಟೇ ಅಂತಾಳೆ, ಗೆಜ್ಲಿ ಗಂಟೆ ಬಿಟ್ಬಿಟ್ಟಿದ್ದ, ಹುಳ ಬೈತವೆ ಇರ ಬೈತವೆ ಎಳ್ಗೆ ಅಂತ. ಇಷ್ಟೆಯಾ? ಹ್ಞೂ ಅಷ್ಟೇ, ಸಾರಿ ಹೇಳ್ತಾರೆ. ಆಮೇಲೆ ಕಣ್ಣು ಯಾವಾಗ ತರೀತಾರೆ ಎಲ್ಲ ಹತ್ಕತ್ತೆ, ಎಲ್ಲ ಹತ್ಕೊಂಡೆಲ್ಲ ಬಸ್ಮಂಗಾಗಿ ಬೂದಿ ಆಗೋಯ್ತೆ ಒಡಕೆಲ್ಲ ಬೇವನಟ್ಟಿ ಹೊಲ. ಆದಮೇಲೆ ಎಲ್ಲ ಸುಷ್ಟು ಬಸ್ಮಂಗ ಆಗೋಯ್ತಾಳೆ. ಅಲ್ಲೇ ಸಾವಿರಬಿಟ್ಟು ಬಂದಿಲ್ಲಿ ಆಲಂಬಾಡಿ ಜುಂಜಗೌಡ, ಕುರುಬಗೌಡ ಬೀರಪ್ಪ ಅಂತ ಜುಂಜಗೌಡ ಅಂತ ಇರ್ತಾರೆ. ಅವರು ಬಂದು ಸಾವಿರಾರು ಜನ ಆಳುಗಳು ದನ ಕರನೆಲ್ಲ ಮೇಯ್ಸೋಕ್ಕೆ ಆಳುಗಳು ಇಟ್ಟಿರ್ತಾರೆ. ಇದೇನು ಮಾಡುತ್ತೆ, ಮಾದಪ್ಪ ಇಲ್ಲಿ ನೆಲಗೊಂಡ್ಬೇಕಾದ್ರೆ ಸೀಗೆ ಮೇಳೆ ಒಳಗೆ ಬಂದು ಲಿಂಗದ ರೂಪದಲ್ಲಿ ಕಾಣ್ತಾ ಇದ್ದಾಗ ಮಾದಪ್ಪ ಹಸಿಗೆ ಜ್ಞಾನ ಕೊಟ್ಬಿಡ್ತಾರೆ, ಜುಂಜಗೊಂಡು ನೌಕಲ್ ಪಡಿಬೇಕು ಅಂದ್ಬಿಟ್ಟು. ಜುಂಜಗೊಂಡ ನೆಸು ಬಂದು ಅವ್ರಿಗೆ ಹಾಲು ಕೊಡಬೇಕು ಮಾದಪ್ಪನಿಗೆ. ಹಾಲು ಒದ್ದಕ್ಕೆ ಬಂದು ಅದು ಹಾಲ ಹಿಂಡ್ತಾ ಇರುತ್ತೆ. ಈ ಬೇರಪ್ಪನ ನೆನ್ಬಿಟ್ಬಿಟ್ಟು ನೋಡ್ಕೊಬಿಡ್ತಾನೆ, ಏನಿದು ಮನೇಲಿ ಬಂದು ರಕ್ತ ಕರೀತದೆ, ಇಲ್ಲಿ ಬಂದು ಹಾಲು ಕರೀತದೆ, ಅಲ್ಲಿ ಬಂದು ಹಾಲು ಕೊಡ್ತದೆ ಅಂದ್ಬಿಟ್ಟು ಹಾಳುಗೊಳ್ತಾರೆ. ಏನೂ ಇಲ್ಲ ಸ್ವಾಮಿ, ಅಲ್ಲಿ ಬಂದು ನೋಡಿ ಸ್ವಾಮಿ ಅಂತಾರೆ. ಹಂಗಂತ ತಕ್ಷಣ ಇಲ್ಲಿ ಬೀರಪ್ಪ ಅನ್ನೋನಿಗೆ ಜುಂಜಗೌಡ ಕಳಿಸ್ತಾನೆ, ಕೊಡ್ಲಿ ಹಿಡ್ಕೊಂಡು ಕೂತಿರ್ತಾನೆ. ಅದು ಒದ್ದಕ್ಕೆ ಹೋಗಿ ಹಾಲು ಕರಿತಿದ್ದಾಗ ಏನು ಮಾಡ್ತಾನೆ, ಪಿಚ್ಚುಗೋಡಲ್ಲಿ ಹೊಡೆದ್ಬಿಡ್ತಾನೆ. ಹೊಡೆದದ್ದು ಮಾದಪ್ಪನ ಹಣೆಗೆ ಬಿದ್ದುಬಿಡ್ತಾನೆ, ಈಗಲೂ ಗುರ್ತದೆ ನೋಡಿ ಲಿಂಗದಲ್ಲಿ. ಹಣೆಗೆ ಬಿದ್ದಾಗ ಬೀರಪ್ಪ ಜ್ಞಾನಮೂರ್ತಿಯಾಗಿ ಬಿದ್ದೋಯ್ತಾನೆ. ಜ್ಞಾನಮೂರ್ತಿಯಾಗಿ ಬಿದ್ದೋದಾಗ ಮಾದಪ್ಪ ಮೇಲೆ ಕೆತ್ತು ಮಗನ ಎತ್ತಿ ಜುಂಜಗೌಡನ ಒಕ್ಕಲು ಪಡಿಬೇಕು ಅಂತ ಏನೇನೋ ಮಾಡಿ ಮಟ್ಟಿ ಏನೇ ಮಾಡಿದ್ರು ಆಗೋದಿಲ್ಲ ಅಂತಾನೆ. ಕಡೆ ಮೇಲೆ ಕೊಡಬಾರ್ದ ಜುಂಜಗೌಡನು ಕಷ್ಟ ಕೊಟ್ಟ ಮೇಲೆ ಒಕ್ಕಲು ಪಡೆದು 14 ಕಣ ಗುಡಿ ಕಡಿಸಿ ಎಲ್ಲನೂ ಮಾಡಿ ಇದು ಮಾಡ್ದ. ಗುಡಿ ಕಡಿಸೋ ಜುಂಜಗೌಡ ಅಂತಾರೆ. ಸ್ವಾಮಿ ಎಷ್ಟು ಬೇಕು ಕೆಳಗೆ ನಾ ಕೊಡ್ತೀನಿ, ಕೊಪ್ಪರಕ್ಕೆ ಕೊಡ್ತೀನಿ, ನೀನು ಗುಡಿ ಕಡಿಸು ಅಂತಾರೆ. ಗುಡಿ ಕಡಿಸಿ ಎಲ್ಲ ರೆಡಿ ಆಯ್ತದೆ, ಜುಂಜಗೌಡ ಅಂತ ಹಾಕಿರ್ತಾನೆ. ಮಾದಪ್ಪ ಬಂದು ನೋಡ್ಬಿಟ್ಟು ಬೈಯಾರೇ ಜುಂಜಗೌಡ ಅಂತಾರೆ. ಏನಿದು, ಏನೇ ನನ್ನ ಹೆಸರಿಲ್ಲ, ನೀನು ನಿನ್ನ ಹೆಸರನ್ನೇ ಹಾಕ್ಸಿದ್ಯಲ್ಲ, ಹೆಂಗಪ್ಪ ಇದು ಅಂತ. ಆಗ ಜುಂಜಗೌಡ ಬೇವುತ್ತಿದಾಗೋಯ್ತಾನೆ. ಆಯಿತು ಸ್ವಾಮಿ ತಪ್ಪಾಯಿತು ಅಂದ್ಬಿಟ್ಟಾಗ ಮಲೆ ಮಾದೇಶ್ವರನ ಬೆಟ್ಟ ಅಂದ್ಬಿಟ್ಟು ಮಾದಪ್ಪನ ಇದು ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ, ಮಾದಪ್ಪನ ಬಗ್ಗೆ ಎಷ್ಟು ಸಂಕ್ಷಿಪ್ತವಾದ ವಿವರಗಳನ್ನ ತಿಳ್ಕೊಂಡಿದ್ದೀರಾ. ಈ ಇತಿಹಾಸ ತಿಳ್ಕೊಂಡ್ಮೇಲೆ ಒಂದೊಂದು ಸ್ಥಳಗಳನ್ನ ನೋಡೋದೇ ಒಂದು ಸೋಜಿಗ ಅಂತ ಹೇಳ್ಬೋದು. ಸೊ ಬನ್ನಿ, ಶಿವರಾತ್ರಿ ಹಬ್ಬದಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಸ್ನೇಹಿತರನ್ನ ಮಾತಾಡ್ಸೋಣ. ಮಾದಪ್ಪ ಆಲಂಬಲೆ ಜನಮಲೆ ಗುಂಜಮಲೆ 77 ಬಲೆ ಅಂತ ಮಾಡುವಂತ ಮಂಕಾರ ಮಾದಪ್ಪನ ಉಗೇನ್ನಿ ವೀರಪ್ಪನ ಬದುಗೇನ್ನಿ ಮಾದಪ್ಪನ ಬದುಗೇನ್ನಿ ಮಾತ್ಮಲೆಯೋ ದೇವರ ಬದುಗೇನ್ನಿ ಜನರ ಬದುಗೇನ್ನಿ 3 ಕೋಟಿ ಗೋಮಗಳ ಬದುಗೇನ್ನಿ ಬೆಲೆನ ಬದುಗೇನ್ನಿ ಮಾಡೆ ಬಸಮನ ಬದುಗೇನ್ನಿ ಮಾತ್ಮಲೆಯ ಮಾದಪ್ಪ ಮಾತ್ಮಲೆಯೋ எங்கே இருந்தாலும் பெரிய கோபுரத்துக்கு முன்னாடி வரவும். சுற்றுலா காத்து கொண்டிருக்கிறார் தருமபுரி நாகம்மாள். எங்கே இருந்தாலும் பெரிய கோபுரத்திட்ட வரவும். உங்கள் சுற்றுலாமா அவர்கள் காத்து கொண்டிருக்கிறார். ನಮಸ್ತೆ ಸರ್, ತಮ್ಮ ಹೆಸರು? ರಾಜೇಂದ್ರ ಅಂತ. ರಾಜೇಂದ್ರ ಅವರು ಎಷ್ಟು ವರ್ಷದಿಂದ ಈ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಈಗ ಒಂದು 25 ವರ್ಷ. 25 ವರ್ಷದ ಮುಂಚೆ ಇದೆಲ್ಲ ವ್ಯವಸ್ಥಿತವಾಗಿ ಇತ್ತ ಹೀಗೇನೆ? ಈಗ ಒಂದು 15 ವರ್ಷದ ಮುಂಚೆ ಬಂದಿದೆ, ಅದಕ್ಕೆ ಮುಂಚೆ ಬೇರೆ ರೀತಿ. ಅದಕ್ಕೆ ಮುಂಚೆ ಬೇರೆ ಕಡೆ ಮಾಡ್ತಿದ್ರಿ. ಹೇಗಿದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ವ್ಯಾಪಾರ ಹೇಗಿದೆ? ಈ ವರ್ಷ ಇನ್ನೂ ವ್ಯಾಪಾರ ಇದಾಗಿಲ್ಲ. ಇವತ್ತು ಹೆಣ್ಮಜಿನೆ, ಇವತ್ತಿಂದ ಜನ ಬರ್ತಾರೆ. ಇದಕ್ಕೆ ಮೇಲೆ ನಾಳೆ ಅಮಾವಾಸ್ಯೆ, ಆಲೆರ್ವೆ, ತೇರು, ಇವತ್ತಿನ 3 ಜನ ಬರ್ತಾರೆ. ಒಂದು 5-6 ಲಕ್ಷ ಜನ ಬರ್ಬೋದು. ಅಂದ್ರೆ ಈಗ ಮಾಮೂಲಿ ದಿನಗಳಲ್ಲಿ ಹೇಗಿರುತ್ತೆ ವ್ಯಾಪಾರ, ಮತ್ತೆ ಶಿವರಾತ್ರಿ ಟೈಮಲ್ಲಿ ಹೇಗಿರುತ್ತೆ?
ಮಾಮೂಲು ದಿನ ವ್ಯಾಪಾರ ಕಮ್ಮಿನೇ. ಈ ಶಿವರಾತ್ರಿಲಿ ಜನ ಹೆಚ್ಚಿಗೆ ಬರೋದ್ರಿಂದ ವ್ಯಾಪಾರ ಒಂದೆರಡು ಚೆನ್ನಾಗಾಯ್ತು. ಎಷ್ಟಾಗ್ಬೋದು? ಈಗ ನಮ್ದೇನು ವ್ಯಾಪಾರ ಕಮ್ಮಿನೇ. ಈ ಒಂದು ದಿನಕ್ಕೆ ಒಂದು 4,000 5,000 ವ್ಯಾಪಾರ ಆಗುತ್ತೆ. ಶಿವರಾತ್ರಿ ಟೈಮಲ್ಲಿ ದಿನಕ್ಕೊಂದು 4,000 5,000 ಆಗುತ್ತೆ. ಈ ಶಿವರಾತ್ರಿ ಹಬ್ಬ ಬಿಟ್ಟು ಇನ್ಯಾವ ಹಬ್ಬಗಳಲ್ಲಿ ನಿಮ್ಗೆ ಇಲ್ಲಿ ಚೆನ್ನಾಗಾಗುತ್ತೆ ವ್ಯಾಪಾರ? ದೀಪಾವಳಿ, ಈ ಯುಗಾದಿ, ಆಯುಧ ಪೂಜೆ, ಮಿಕ್ಕ ಸಣ್ಣ ಪುಟ್ಟ ಅಮಾವಾಸ್ಯೆಯಲ್ಲಿ ಆಯ್ತಾ ಇರ್ತದೆ ವ್ಯಾಪಾರ. ಜನ ಬರ್ತಾವ್ರೆ, ವರ್ಷವೆಲ್ಲ ಜನ ಇದೆ, ಈಗ ಬರ್ತಾವ್ರೆ. ಅಂದ್ರೆ ಈ ಹಬ್ಬಗಳಲ್ಲೇ ನಿಮ್ಗೆ ವ್ಯಾಪಾರ ಜಾಸ್ತಿ ಇರುತ್ತೆ. ನೀವು ಮನೇಲಿ ಅಷ್ಟು ಸರಿಯಾಗಿ ಹಬ್ಬನ ಆಚರಿಸಕ್ ಆಗಲ್ಲ. ಸೊ ಇದಕ್ಕೆ ಮನೇಲಿ ಏನು ಕಂಪ್ಲೇಂಟ್ ಮಾಡಲ್ವಾ? ಇಲ್ಲ, ಏನು ಮಾಡೋಕ್ಕಲ್ಲ. ಪರಿಸ್ಥಿತಿಲಿ ವ್ಯಾಪಾರ ಟೈಮು ನಾವು ಎಲ್ಲ ಮುಗಿದ ಮೇಲೆ ನಾವು ಹಬ್ಬ ಆಚರಿಸ್ಕೋಬೇಕು. ಏನು ಮಾಡೋಕ್ಕಲ್ಲ. ವ್ಯಾಪಾರ ಟೈಮು ಇದನ್ನ ಬಿಟ್ಟರೆ ನಮಗೆ ಬೇರೆ ಇಲ್ಲ. ಅದರಿಂದ ಹಬ್ಬ ಆಧಾರನೇ ಇದು. ಸೊ ಸಂಪಾದನೆ ಚೆನ್ನಾಗಾದ್ರೆ ಅವತ್ತೇ ಹಬ್ಬ, ಅವತ್ತೇ ದೀಪಾವಳಿ, ಅವತ್ತೇ ಶಿವರಾತ್ರಿ. ಹೌದು, ಅದು ಬೇಕು, ನಿಜ. ಭಕ್ತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ. ಅವ್ರಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಮಾದಪ್ಪನ ಬಗ್ಗೆ? ನೀವೇನಾದರೂ ಕೇಳ್ಕೊಂಡು ನಿಜ ಆಗಿದ್ದಿದ್ಯಾ ಮಾದಪ್ಪನಲ್ಲಿ? ಅದ್ರ ಬಗ್ಗೆ ನಡೆದಿದೆ ಸುಮಾರಾಗಿ. ಆದರೆ ಬರೋ ಭಕ್ತರು ಭಕ್ತಿ ಭಾವನೆಯಿಂದ ಬಂದು ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀವಿ ಅಷ್ಟೇ. ಓಕೆ ಸರ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿ ಆಗಲಿ ಶಿವರಾತ್ರಿ ಆಗಲಿ ಅವ್ರಿಗೆ ಈ ಮಾರುಕಟ್ಟೆಲೆ ಹಬ್ಬ ನಡೆಯೋದು. ಅವತ್ತಿನ ದಿನ ಅವರಿಗೆ ಇನ್ನೊಂದು ಥರ ಹಬ್ಬ. ಒಳ್ಳೆ ಸಂಪಾದನೆ ಆದರೆ ಅದ್ರ ಮಾಡೇ ದಿನನೇ ದೀಪಾವಳಿನೂ ಮಾಡ್ತೀವಿ ಮೇಡಮ್, ಶಿವರಾತ್ರಿನೂ ಮಾಡ್ತೀನಿ ಮೇಡಮ್ ಅಂತಾರೆ. ಬನ್ನಿ ನಮ್ಮ ಮುಂದಿನ ವ್ಯಕ್ತಿನ ಮಾತಾಡ್ಸೋಣ. ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ಭಕ್ತಾದಿಗಳು ಪೂಜಾ ಸಾಮಗ್ರಿಗಳನ್ನು ಕೊಳ್ಳಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಕರ್ನಾಟಕ ಸರ್ಕಾರ ಸುವ್ಯವಸ್ಥಿತವಾಗಿ ಇದನ್ನು ನೆರವೇರಿಸಿದೆ ಅಂತ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ನೋಡಿ. ಒಂದೊಂದರಲ್ಲೂ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿಕೊಟ್ಟು ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ. ಸೊ ನಮ್ಮ ಕರ್ನಾಟಕ ಪ್ರಾಧಿಕಾರ ಇದೇ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ರೆ ಭಕ್ತಾದಿಗಳು ಸಹ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭೇಟಿ ಕೊಡಬಹುದು. ನೀವು ಸಹ ಭೇಟಿ ಕೊಡಿ, ಇದನ್ನೆಲ್ಲ ನೋಡಿ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಉರಿ ಬಿಸಿಲು ಅನ್ನೋದೇ ಚಿಕ್ಕ ಚಿಕ್ಕ ಮಕ್ಕಳು ಸಹ ಉರುಳು ಸೇವೆ ಮಾಡ್ತಾ ಇದ್ದಾರೆ. ಅಮ್ಮ, ಮಕ್ಕಳನ್ನೆಲ್ಲ ಉರುಳು ಸೇವೆ ಮಾಡಿಸ್ತಾ ಇದ್ದೀರಾ, ಏನ್ ಕಾರಣ? ಅರ್ಕೆ ಏನಂತ ಓದ್ತಿದ್ರಿ? ಮಕ್ಕಳಾದ್ರೆ ಮಕ್ಳಿಗೆಲ್ಲ ಉರುಳು ಸೇವೆ ಮಾಡ್ತೀವಿ ಅಂತ ಓದಿದ್ರ? ತಾಯಿ ಮಕ್ಕಳು ಉರುಳು ಸೇವೆ ಮಾಡಿಸ್ತೀವಿ ಅಂತ ತಾಯಿಗೂ ಮಾಡಿಸ್ತಾ ಇದ್ದೀರಾ? ಎಷ್ಟು ರೌಂಡ್ ಮಾಡಿದ್ರಿ ಮಾ ಉರುಳು ಸೇವೆ? ಈಗ ಮಾಡ್ತಾ ಎಷ್ಟು ವರ್ಷ ಮಕ್ಕಳಿಗೆ? ಐದು ವರ್ಷ. ಏನ್ ಮಗು ಹೆಸರು? ಧನ್ಯನಾ? ಪುಟ, ಏನ್ ಮಾಡ್ತಾ ಇದೀಯ ನೀನು?
ಅಂಗನವಾಡಿಯಿಂದ ಬಂದು ಇಲ್ಲಿ ಉಳ್ಸೇವೆ ಮಾಡ್ತಾ ಇದ್ಯಾ? ಸುಸ್ತಾಗಲ್ವಾ ನಿಂಗೆ? ಇಲ್ವಾ? ಯಾಕೆ ಸ್ವೀಟ್ ಕೊಡ್ತೀನಿ ಅಂದ್ರ ಅಮ್ಮ? ಏನ್ ಕೊಡ್ತಾರೆ? ಸ್ವೀಟು. ನೀನ್ ಒಬ್ಳೆ ಮಾಡ್ತಾ ಇದ್ಯಾ? ಯಾರ್ಯಾರ ಜೊತೆ ಮಾಡ್ತಾ ಇದ್ಯಾ? ಅಮ್ಮ ನೀನು ಅಜ್ಜಿ ಎಲ್ಲ ಮಾಡ್ತಿದ್ದೀರಾ? ನಿಂಗೆ ಸುಸ್ತಾಗಲ್ಲ? ಇಲ್ಲ. ಥ್ಯಾಂಕ್ ಯು. ಅಕ್ಕ ಇನ್ನೊಂದ್ಸಲಿ ಹೇಳೋದು ಉಗೇ ಮಾದಪ್ಪ ಅಂತ ನೀವ್ ಹೇಳಿ. ನೀವಿದ್ದೀರಲ್ಲ? ಉಗೇ ಮಾದಪ್ಪ, ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪಲು ನೆಲೆದು ನಾಟ್ಯ ಮಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಒಂದು ಚಿತ್ರ ಪ್ರಸಾದಕ್ಕೆ 125 ರೂಪಾಯಿ. ಭಕ್ತಮಾಚರಣೆ ಪ್ರಾರ್ಥನೆ. ಭಕ್ತಮಾಚರಣೆ ಪ್ರಾರ್ಥನೆ. ಭದ್ರತಾಯಿ ಪೂಜೆ ಮಾಡುವಂತ ಭಕ್ತಾದಿಗಳು ದೊಡ್ಡದೇವರ ಪಕ್ಷದಲ್ಲಿ ಪೀಸ್ ನಂಬರ್ 3 ತಮಿಳುನಾಡಿನಲ್ಲಿ ಹೋಗಿ ಅವರ ಬಳಿ ಬರುವಂತ ಮಾನ್ಯದಿಂದ ಬಂದಿರುವಂತ ಶಿವಿನೇಶ್ಕು ಆಡದವರ ಬಳಿ ಬರುವಂತ ಬರ್ತಾ ಇದ್ದವ್ರೆ.